ಎಲ್ಲರಿಗೂ ನಮಸ್ಕಾರ. ಲರ್ನ್ ವಿತ್ ಚೇತನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ. ಇಂದಿನ ದಿನ ನಾವು 9ನೇ ತರಗತಿಯ ಇಂಗ್ಲೀಷ್ ವಿಷಯದ ಯೂನಿಟ್ ಟೆಸ್ಟ್ 1 ಅಂದರೆ LB ಆಧಾರಿತ ಪರೀಕ್ಷೆಯನ್ನು ನೋಡ್ತಾ ಹೋಗೋಣ. ಸೊ ಯಾವ ಒಂದು 2 ಲೆಸನ್ಗಳ ಒಂದು LB ಟೆಸ್ಟ್ ಆಗಿರ್ತದೆ ಅಂದರೆ ದ ಎನ್ಚಾಂಟೆಡ್ ಪೂಲ್ ಮತ್ತು ಉಪಗುಪ್ತ ಅನ್ನೋ 2 ಲೆಸನ್ಗಳ ಒಂದು LB ಪರೀಕ್ಷೆ ಆಗಿರ್ತದೆ. ಹಾಗೆ ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು 20 ಅಂಕದ ಪ್ರಶ್ನೆ ಪತ್ರಿಕೆ ಆಗಿರ್ತದೆ. ಸೊ ಇಲ್ಲಿ ಮೊದಲಿಗೆ ಕ್ವಶನ್ಗಳು ಇರ್ತವೆ, ತದನಂತರ ಕೀ ಉತ್ತರಗಳನ್ನು ಇರ್ತವೆ. ಸೊ ಇಲ್ಲಿ ಈ ಒಂದು ಚಿತ್ರವನ್ನು ಕೊಟ್ಟಿರ್ತಾನೆ. ಈ ಚಿತ್ರದ ಬಗ್ಗೆ ನೀವು 3 ಅಂಕದ ಒಂದು ಎಕ್ಸ್ಪ್ಲನೇಷನ್ನ ಬರೀಬೇಕಾಗ್ತದೆ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಮೊದಲನೇದಾಗಿ ಡೂ ಆ್ಯಸ್ ಡೈರೆಕ್ಟೆಡ್ ಬಿಲೋ ಅಂತ ಇದೆ. ಒಟ್ಟು 4 ಅಂಕದ ಒಂದು ಅಂಕದ 4 ಪ್ರಶ್ನೆಗಳು ಕಂಡುಬರ್ತವೆ. ಇಲ್ಲಿ ಮೊದಲೇ ಪ್ರಶ್ನೆ ನೋಡಿ, ಚೂಸ್ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತ ಇದೆ. ಹಿ ವಾಸ್ ಶಾಕ್ಡ್. ಇಲ್ಲಿ ಆನ್ಸರ್ ವಾಸಂಟ್ ಹಿ ಅನ್ನೋದು ಕ್ವಶನ್ ಟ್ಯಾಗ್ ಆಗ್ತದೆ. ಹಿ ವಾಸ್ ಇರೋದ್ರಿಂದ ನಾವು ಏನಂತ ಹೇಳಬೇಕಿಲ್ಲಿ, ವಾಸಂಟ್ ಹಿ ಅನ್ನೋದನ್ನು ನಾವು ಕ್ವಶನ್ ಟ್ಯಾಗ್ ಆಗಿ ಬರೀಬೇಕಾಗ್ತದೆ. ಓಕೆ, ಇನ್ನು ಎರಡನೇ ಪ್ರಶ್ನೆ, ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್ ಅಂತ ಕ್ವಶನ್ ಕೊಟ್ಟಿದ್ದಾನೆ. ಯುಧಿಷ್ಠಿರ ಸ್ಯಾಂಕ್ ಡೌನ್ ಅಂಡರ್ ಎ ಟ್ರೀ ಟು ರೆಸ್ಟ್ ಅಂತ ಕೇಳಿದ್ದಾನೆ. ಓಕೆ, ಇಲ್ಲಿ ಆನ್ಸರ್ ಏನಪ್ಪ ಅಂದರೆ ಟು ರೆಸ್ಟ್ ಅನ್ನೋದು ಕರೆಕ್ಟ್ ಇನ್ಫಿನಿಟಿವ್ ವರ್ಡ್ ಆಗಿರ್ತದೆ. ಟು ರೆಸ್ಟ್ ಅನ್ನೋದು ಕರೆಕ್ಟ್ ಇನ್ಫಿನಿಟಿವ್ ವರ್ಡ್ ಆಗಿರ್ತದೆ. ಮೂರನೇ ಪ್ರಶ್ನೆ ನೋಡಿ, ಚೂಸ್ ಕರೆಕ್ಟ್ ಕೊಲಕೇಟಿವ್ ವರ್ಡ್ ಅಂತ ಕೇಳಿದ್ದಾನೆ. ಇಲ್ಲಿ ಸ್ವಿಮ್ಮಿಂಗ್ ಅಂತ ಇದೆಯಲ್ಲ, ಈ ಸ್ವಿಮ್ಮಿಂಗ್ ಎನ್ನುವ ಪದಕ್ಕೆ ಯಾವ ಒಂದು ಪದ ಕರೆಕ್ಟ್ ಆಗಿರ್ತಕ್ಕಂಥ ವರ್ಡ್ ಐತೆ, ಕೊಲಕೇಟಿವ್ ವರ್ಡ್ ಯಾವುದು ಸರಿ ಆಗ್ತದಲ್ಲ ಅದನ್ನು ಚೂಸ್ ಮಾಡಿ ಅಂತ ಕೇಳ್ತಾನೆ. 4 ಪದಗಳನ್ನು ಕೊಟ್ಟಿರ್ತಾನೆ, ರಿವರ್, ಪೂಲ್, ವೆಲ್ ಮತ್ತು ಸಿ ಅಂತ. ಸ್ವಿಮ್ಮಿಂಗ್, ಪೂಲ್ ಎನ್ನುವುದು ಸರಿಯಾದ ಉತ್ತರ ಆಗ್ತದೆ. 4ನೇ ಪ್ರಶ್ನೆ ನೋಡಿ, ಐಡೆಂಟಿಫೈ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್. ಐಡೆಂಟಿಫೈ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್ ಕರೆಕ್ಷನ್ ಮಾಡಿ ಅಂತ ಕೇಳಿದಾನೆ. ಯಕ್ಷ, ದಿಸ್ ಫೂಲ್ ಈಸ್ ಮೈನ್, ಇಫ್ ಯು ಡಿಸ್ಒಬೇ ಯು ವಿಲ್ ಫಾಲೋ ಯುವರ್ ಬ್ರದರ್ಸ್ ಅಂತ ಕೇಳಿದಾನೆ. ಓಕೆ, ಇಲ್ಲಿ ಅರ್ಜುನ ಏನು ಹೇಳ್ತಾನಪ್ಪ ಅಂದ್ರೆ, ಹೂ ಆರ್ ಯು, ಕಮ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಟು ಮೀ ಆ್ಯಂಡ್ ಐ ವಿಲ್ ಕಿಲ್ ಯು ಅಂತ ಕೇಳಿದಾನೆ. ಇಲ್ಲಿ ಏನಾಗಿದೆ ಅಂದರೆ ಅರ್ಜುನ ಏನು ಹೇಳ್ತಾನಲ್ಲ, ಅಂಡರ್ಲೈನ್ ವರ್ಡಲ್ಲಿ ಇರ್ತಕ್ಕಂಥ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದು ಅಂತ ನಾವು ಕಂಡುಹಿಡಿಯಬೇಕಾಗ್ತದೆ. ಅರ್ಜುನ ಏನು ಹೇಳ್ತಾನ, ಹೂ ಆರ್ ಯು, ಯಾರು ನೀನು, ಕಮ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಟು ಮೀ ಅಂದರೆ ಬಂದು ನನ್ನ ಎದುರು ನಿಲ್ಲು, ನಾನು ನಿನ್ನ ಸಾಯಿಸ್ತೀನಿ ಅಂತ ಹೇಳ್ತಾನೆ. ಈ ಒಂದು ಅರ್ಜುನನ ಮಾತುಗಳಲ್ಲಿ ಏನಿದೆ, ಯಾವ ಒಂದು ಭಾವ ಇದೆ, ಯಾವ ಒಂದು ಎಕ್ಸ್ಪ್ರೆಷನ್ ಇದೆ ಅನ್ನೋದನ್ನು ನಾವು ಕಂಡುಹಿಡಿಯಬೇಕಾಗ್ತದೆ. ಇಲ್ಲಿ ಏನಪ್ಪ ಅಂದರೆ ಆಪ್ಷನ್ ಎ, ಎಕ್ಸ್ಪ್ರೆಸ್ಸಿಂಗ್ ಆ್ಯಂಗರ್ ಅಂದರೆ ಕೋಪವನ್ನು ವ್ಯಕ್ತಪಡಿಸ್ತಾ ಇರತಕ್ಕಂಥ ಮಾತುಗಳವು ಅಂತ ಬರೀಬೇಕಾಗ್ತದೆ. ಓಕೆನಾ. ಇನ್ನು ನೆಕ್ಸ್ಟ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸು. 2 ಕ್ವಶನ್ಸ್ ಇರ್ತವೆ, 2 ಅಂಕ, ಟೋಟಲ್ ಆಗಿ 4 ಅಂಕಗಳು ಈ 2ನೇ ಮೇನಿಂದ ಸಿಗ್ತದೆ. 5ನೇ ಪ್ರಶ್ನೆ, ಹೂ ವಾಸ್ ಯಕ್ಷ, ವೈ ಡಿಡ್ ಹಿ ಟೇಕ್ ದ ಫಾರ್ಮ್ ಆಫ್ ಡೀರ್ ಆ್ಯಂಡ್ ಯಕ್ಷ ಅಂತ ಕೇಳಿದಾನೆ. ಸೊ ಬನ್ನಿ ಆನ್ಸರನ್ನು ನೋಡ್ತಾ ಹೋಗೋಣ. ಯಕ್ಷ ವಾಸ್ ದ ಯಮ, ದ ಲಾರ್ಡ್ ಆಫ್ ಡೆತ್. ಹಿ ಹ್ಯಾಡ್ ಟೇಕನ್ ದ ಫಾರ್ಮ್ ಆಫ್ ದ ಡೀರ್ ಆ್ಯಂಡ್ ಯಕ್ಷ ಸೊ ದ್ಯಾಟ್ ಹಿ ಮೈಟ್ ಸಿ ಹಿಸ್ ಸನ್ ಯುಧಿಷ್ಠಿರ ಆ್ಯಂಡ್ ಟೆಸ್ಟ್ ಹಿಮ್ ಅಂತ ಆನ್ಸರ್ ಬರೀಬೇಕಾಗ್ತದೆ. ಇಷ್ಟು ಬರೆದ್ರೆ ನಿಮಗೆ 2 ಅಂಕಗಳು ಸಂಪೂರ್ಣವಾಗಿ ದೊರೀತದೆ. ಇನ್ನು 6ನೇ ಪ್ರಶ್ನೆ ನೋಡಿ, ಹೌ ಡಿಡ್ ಯುಧಿಷ್ಠಿರ ರಿಯಾಕ್ಟ್ ವೆನ್ ಹಿಸ್ ಬ್ರದರ್ಸ್ ಹ್ಯಾಡ್ ನಾಟ್ ರಿಟರ್ನ್ಡ್ ಅಂತ ಕೇಳಿದ್ದಾನೆ. ಆನ್ಸರ್ ನೋಡ್ತಾ ಹೋಗೋಣ. ಹಿ ವಾಸ್ ಪಜಲ್ಡ್ ಆ್ಯಂಡ್ ವರೀಡ್ ದ್ಯಾಟ್ ಹಿಸ್ ಬ್ರದರ್ಸ್ ಹ್ಯಾಡ್ ನಾಟ್ ರಿಟರ್ನ್ಡ್. ಹಿ ಹಿಮ್ಸೆಲ್ಫ್ ಪ್ರೊಸೀಡೆಡ್ ಇನ್ ದ ಡೈರೆಕ್ಷನ್ ಹ್ಯಾಡ್ ಟೇಕನ್ ಅಂತ ಆನ್ಸರ್ ಬರೆದ್ರೆ ನಿಮಗೆ 2 ಅಂಕ ಸಂಪೂರ್ಣವಾಗಿ ಸಿಗ್ತದೆ. ಓಕೆ, ಇನ್ನು ಥರ್ಡ್ ಮೇನ್ ನೋಡಿ, ಆನ್ಸರ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್. RC ಕ್ವಶನ್ಸ್ ಇದ್ದಾವೆ, 2 ಕ್ವಶನ್ಗಳು, ಒಟ್ಟು 3 ಅಂಕ, ಟೋಟಲ್ ಆಗಿ 6 ಅಂಕಗಳು 3ನೇ ಮೇನಿಂದ ಸಿಗ್ತದೆ. 7ನೇ ಪ್ರಶ್ನೆ ನೋಡಿ, ದಿಸ್ ಪೂಲ್ ಈಸ್ ಮೈನ್, ಇಫ್ ಯು ಡಿಸ್ಒಬೇ ಮೀ ಯು ವಿಲ್ ಫಾಲೋ ಯುವರ್ ಬ್ರದರ್ಸ್ ಅಂತ ಕೇಳಿದಾನೆ. ಎ ಕ್ವಶನ್ ನೋಡಿ, ಹೂ ಇಸ್ ದ ಸ್ಪೀಕರ್ ಇದೆ. ಬಿ ಕ್ವಶನ್ನು, ಹೂ ಈಸ್ ರೆಫರ್ಡ್ ಆ್ಯಸ್ ಯು ಅಂತ ಕೇಳಿದಾನೆ. ಸಿ ಥರ್ಡ್ ಒನ್ ನೋಡಿ, ಸಿ ಕ್ವಶನ್, ವಾಟ್ ಹ್ಯಾಡ್ ಹ್ಯಾಪನ್ ಟು ಹಿಸ್ ಬ್ರದರ್ಸ್, ಏನಾಯಿತು ಅವನ ಬ್ರದರ್ಗೆ ಅಂತ ಕೇಳಿದಾನೆ. ದ ಡ್ರ್ಯಾಂಕ್ ದ ವಾಟರ್ ಆ್ಯಂಡ್ ಫೆಲ್ ಡೌನ್ ಟು ಆಲ್ ಅಪಿಯರೆನ್ಸ್ ಡೆಡ್. ಅವರೆಲ್ಲರೂ ನೀರನ್ನು ಕುಡಿದು ಅವರು ಕೆಳಗೆ ಬಿದ್ದರು. ಯಾವ ರೀತಿ ಅಂದರೆ ಅವರು ಸತ್ತೋ ರೀತಿ ಅಂತ ಆನ್ಸರ್ ಬರೀಬೇಕಾಗ್ತದೆ. ಇನ್ನು 8ನೇ ಪ್ರಶ್ನೆ, ವುಮೆನ್ ಗೋ ಆನ್ ಯುವರ್ ವೇ ಅಂತ ಪ್ರಶ್ನೆ ಇದೆ. ಎ ಕ್ವಶನ್ ನೋಡಿ, ಹೂ ಇಸ್ ದ ಸ್ಪೀಕರ್. ಬಿ ಹೂಮ್ ವಾಸ್ ಇಟ್ ಸೆಡ್, ಯಾರಿಗೆ ಹೇಳಿದರು. ವೆನ್ ವಾಸ್ ಇಟ್ ಸೆಡ್ ಅಂತ ಇದೆ. ಸೊ ಹೂ ಇಸ್ ದ ಸ್ಪೀಕರ್ ಅಂದರೆ ಉಪಗುಪ್ತ ಸ್ಪೀಕರ್ ಆಗಿರ್ತಾರೆ. ಇಲ್ಲಿ ಆನ್ಸರು ಎ ಕ್ವಶನ್ಗೆ ಉಪಗುಪ್ತ ಆಗ್ತದೆ. ಇನ್ನು ಬಿ ಕ್ವಶನ್ ನೋಡಿ, ಹೂಮ್ ವಾಸ್ ಇಟ್ ಸೆಡ್, ಯಾರಿಗೆ ಹೇಳಿದರು ಅಂತ.
ವಾಸವದತ್ತ ದ ಡ್ಯಾನ್ಸಿಂಗ್ ಗರ್ಲ್ ಅಂತ ಆನ್ಸರ್ನ ಬರಿಬೇಕಾಗ್ತದೆ, ಅಥವಾ ವಾಸವದತ್ತ ಅಂತಾನು ಹೇಳ್ಬೋದು ನೀವು. ಸಿ ಪ್ರಶ್ನೆ, ವೆನ್ ವಾಸ್ ಇಟ್ ಸೆಡ್, ಇದು ಯಾವಾಗ ಆಯಿತು ಅಥವಾ ಯಾವಾಗ ಹೇಳಿದ ಈ ಒಂದು ಮಾತನ್ನು ಅಂತ ಇದೆ. ವೆನ್ ಹಿ ವಾಸ್ ಇನ್ವೈಟೆಡ್ ಬೈ ಹರ್ ಟು ಹರ್ ಹೌಸ್, ಯಾವಾಗ ಅವನ ಮನೆ ಕರಿತಾಳಲ್ಲ, ಅವಳು ಮನೆ ಕರೀತಾಳ ಅವಾಗ ಹೇಳ್ತಾನ ಅಂತ ಆನ್ಸರ್ನ ಬರಿಬೇಕಾಗ್ತದೆ. ಇನ್ನು ನೆಕ್ಸ್ಟ್ ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 5 or 6 ಸೆಂಟೆನ್ಸ್ ಅಂತ 3 ಅಂಕದ ಒಂದು ಪ್ರಶ್ನೆ. ರೈಟ್ ದ ಸಮರಿ ಆಫ್ ದ ಪೋಯಮ್ ಉಪಗುಪ್ತ, ಉಪಗುಪ್ತ ಪೋಯಮ್ನ ಸಮರಿ ಬರೀರಿ ಅಂತ ಕೇಳಿದಾನೆ. ಉಪಗುಪ್ತ is a poem that it tells the story of young monk named Upagupta who lived during time of Buddha. The poem begins with Upagupta sleeping outside the city walls of Mathura. When he suddenly awakens by the twinkling anklets, he sees a dancing girl who invites him to her house, but he politely refuses. A year later, when Upagupta was walking the same place, he finds the same woman lying sick with smallpox. He comforts her, sir, moistens her lips with water and smears her body with sandal balm. The woman asks Upagupta who he is, and he tells her that he is one who had promised to her when the time was ripe. The poem portrays the compassion and humanity of young monk. This poem reminds of the importance of compassion and kindness towards others, even in the face of illness and suffering ಅಂತ ನೀವು ಬರಿಬೇಕಾಗ್ತದೆ. ಇದು ಏನಾಗ್ತದಪ್ಪ ಅಂದರೆ ಉಪಗುಪ್ತ ಪೋಯಮ್ ಎಂದು ಸಮರಿ ಆಗ್ತದೆ. ಇಷ್ಟನ್ನು ಬರೆದ್ರೆ 3 ಅಂಕ ಸುಲಭವಾಗಿ ಸಿಗ್ತದೆ. ಈಸಿಯಾಗಿದೆ, ಸುಲಭವಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಇನ್ನು ರೈಟ್ ಎ ಪ್ಯಾರಾಗ್ರಾಫ್ ಆಫ್ ಅ ಗಿವನ್ ಬಿಲೋ ಪಿಕ್ಚರ್ ಅಂತ ಇದೆ. ಸೊ ಈ ಪಿಕ್ಚರ್ ನೋಡಿ ಇಲ್ಲಿದೆಲ್ಲ, ಈ ಪಿಕ್ಚರ್ ಬಗ್ಗೆ ನೀವು 3 ಅಂಕದ ಒಂದು ನಿಮ್ಗೇನು ಅನಿಸುತ್ತೆ ಆ ಚಿತ್ರದ ಬಗ್ಗೆ ಬರೀರಿ ಅಂತ ಕೇಳ್ತಾನೆ. ಸೊ ಇಲ್ಲಿ ಬರೆದಿರ್ತಕ್ಕಂಥ ಅಂಶ ಇದೆ. There was a small village on the banks of a river. Coconut trees grew on its banks. Village was surrounded by hills. At dawn, the people would be woken up by the chirping of birds on the branches of the trees. As soon as the residents got up, the first thing they saw was the calm water of the river and people moving out in their boats. The people lived a simple life. They sold coconuts and fish from the river for their livelihood. Boats were the only means of transportation. They used them for fishing, transporting goods and people across ಅಂತ ನೀವು ಬರೆದ್ರೆ ನಿಮಗೆ ಟೋಟಲ್ ಆಗಿ 3 ಅಂಕಗಳು ಸುಲಭವಾಗಿ ಸಿಗ್ತದೆ. ಓಕೆನಾ? ಸೊ ಇದಾಗಿತ್ತು ಇಂದಿನ ವಿಡಿಯೋದಲ್ಲಿ ನಾವು ಉಪಗುಪ್ತ ಮತ್ತು ದ ಎನ್ಚಾಂಟೆಡ್ ಪೂಲ್ ಎನ್ನುವ 2 ಲೆಸನ್ಗಳ LB ಆಧಾರಿತ ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಕೀ ಉತ್ತರಗಳನ್ನು ನೋಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಅಷ್ಟೇ ಅಲ್ಲದೆ ಹೈಪ್ ಬಟನ್ನ ಕ್ಲಿಕ್ ಮಾಡಿ, ದಯವಿಟ್ಟು ಹೈಪ್ ಬಟನ್ನ ಕ್ಲಿಕ್ ಮಾಡಿ ಈ ವಿಡಿಯೋ ಇನ್ನೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲುಪಲಿ ಅಂತ ಹೇಳ್ತಾ ಇಷ್ಟೊತ್ತು ವಿಡಿಯೋ ನೋಡಿರ್ತಕ್ಕಂಥ ನಿಮ್ಮೆಲ್ಲರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.